ಗೌರ್ಮೆಂಟ್ ಮಾಡಿದ ಈ ರೂಲ್ಸ್ಗೆ ಎಲ್ಲರೂ ಸೆಲ್ಯೂಟ್ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಮಾಡಿದ ಚೇಂಜಸ್ ಆದ್ರೂ ಏನು? ಗೌರ್ಮೆಂಟ್ ಬೆಟ್ಟಿಂಗ್, ಗ್ಯಾಂಬ್ಲಿಂಗ್, ಫ್ಯಾಂಟಸಿ, ಪೋಕರ್ ಪ್ಲಾಟ್ಫಾರ್ಮ್ಸ್ ಯಾವುಗಳಲ್ಲಿ ಬಹಳಷ್ಟು ದುಡ್ಡು ಮಾಡ್ಬೋದು ಅಂತ ರೊಕ್ಕ ಹಾಕಿ ಆಡ್ತಿದಾರಲ್ಲ ಆ ಎಲ್ಲ ಆ್ಯಪ್ಸ್ ನ ಗೌರ್ಮೆಂಟ್ ಬ್ಯಾನ್ ಮಾಡಿದೆ. ಹಾಗೆ ಈ ಆನ್ಲೈನ್ ಮನಿ ಗೇಮ್ಸ್ ನ ಯಾವ ಇನ್ಫ್ಲೂಯೆನ್ಸರ್ಸ್, ಸೆಲೆಬ್ರಿಟೀಸ್ ಪ್ರಮೋಟ್ ಮಾಡ್ತಾರಲ್ಲ ಅವರಿಗೆ 1 ಕೋಟಿ ದಂಡ, ಹಾಗೆ 3 ವರ್ಷ ಜೈಲು ಶಿಕ್ಷೆ ಕೂಡ ಆಗುತ್ತೆ. ಹಾಗೆ ಎಲ್ಲರಿಗೂ ಈ ಬಿಲ್ ಪಾಸ್ ಆಗಿದ್ದರಿಂದ ಬಹಳಷ್ಟು ಖುಷಿಯಾಗಿದೆ. ಯಾಕಂದ್ರೆ ಸಣ್ಣ ಸಣ್ಣ ಹುಡುಗರು ಕೂಡ ಈ ಆನ್ಲೈನ್ ಗೇಮ್ಸ್ ಆಡಿ ಹಾಳಾಗಿದ್ದಾರೆ. ಹಾಗೆ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಡಾಟಾ, ನಮ್ಮ ದೇಶದಲ್ಲಿ 155 ಮಿಲಿಯನ್ ಅಂದ್ರೆ 15.5 ಕೋಟಿ ಜನ ದುಡ್ಡು ಮಾಡ್ಬೋದು ಅಂತ ಈ ಗ್ಯಾಮ್ಲಿಂಗ್ ಗೇಮ್ಸ್ ನ ಆಡ್ತಿದ್ರು. ಹಾಗೆ ಈ ಆಪ್ಸ್ ಬ್ಯಾನ್ ಮಾಡೋದ್ರಿಂದ ಗೌರ್ಮೆಂಟ್ಗೆ 20,000 ಕೋಟಿ ರೆವೆನ್ಯೂ ಲಾಸ್ ಆಗುತ್ತೆ. ಆದ್ರೂ ಈ ಸ್ಟೆಪ್ ತಗೊಂಡಿದ್ದಾರೆ, ಹ್ಯಾಟ್ಸ್ ಆಫ್. ಗೌರ್ಮೆಂಟ್ ಇವಾಗ ಗೇಮ್ಸ್ ಅಲ್ಲಿ 4 ಟೈಪ್ ಆಗಿ ಡಿವೈಡ್ ಮಾಡಿದೆ. ಈ ಸ್ಪೋರ್ಟ್ಸ್ ಲೈಕ್ ಫಿಫಾ, ಸೋಷಿಯಲ್ ಗೇಮ್ಸ್ ಲೈಕ್ ಲೂಡೋ, ಎಜುಕೇಶನಲ್ ಗೇಮ್ಸ್ ಲೈಕ್ ಡೂಲಿಂಗೋ ಅಂಡ್ ಆನ್ಲೈನ್ ಮನಿ ಗೇಮ್ಸ್. ಆನ್ಲೈನ್ ಮನಿ ಗೇಮ್ಸ್ ಬಿಟ್ಟು ಎಲ್ಲ ನಿರಾಳವಾಗೇ ಇರ್ತವೆ, ಇವನ್ನಷ್ಟೇ ಬ್ಯಾನ್ ಮಾಡಿದೆ. ಹಾಗೆ ಗೌರ್ಮೆಂಟ್ ಈ ಆಕ್ಟಿವಿಟೀಸ್ ಎಲ್ಲ ರೆಗ್ಯುಲೇಟ್ ಮಾಡೋಕೆ ಗೇಮಿಂಗ್ ಆ್ಯಪ್ಸ್ ನ ಈ 4 ಟೈಪ್ಸ್ ಅಲ್ಲಿ ಡಿವೈಡ್ ಮಾಡಿ ಆನ್ಲೈನ್ ಮನಿ ಗೇಮ್ಸ್ ಇದ್ರೆ ಆಕ್ಷನ್ ತಗೊಳ್ಳೋಕೆ ಸಪರೇಟ್ ಸಿಸ್ಟಮ್ ಅಂಡ್ ಟೀಮೇ ರಚಿಸ್ತಿದ್ದಾರೆ. ಈ ಚೇಂಜಸ್ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸಿ.